ಹಾಯ್ ಹಲೋ ಗೆಳೆಯರೆ, KCET ಆ್ಯಂಡ್ ನೀಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದು ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿದ್ರೆ ನೋಡಿ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ಚಾನಲ್ನಿಂದ ವ್ಯೂಸ್ ನೋಡ್ತಿದ್ರೆ, ಬಟ್ ಆದರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನ್ನ ಒಂದು ಹೆಚ್ಚಿನ ವೀಡಿಯೋ ಆದರೆ ಮಾಡೋಕ್ಕಾದರೆ ಪ್ರೋತ್ಸಾಹ ಸಿಕ್ಕಾಗುತ್ತೆ. ನಿಮ್ಮ ಒಂದು KCET ಆ್ಯಂಡ್ ನೀಟ್ನ ಅಪ್ಡೇಟ್ ಆದರೆ ಫ್ರೀಯಾಗಿ ಕೊಡ್ತಾ ಇರ್ತೀನಿ ನಮ್ಮ ಒಂದು ಚಾನಲ್ ಆದರೆ. ಮೊದಲನೇದಾಗಿ ಒಂದು KCET ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ, ನಿಮ್ಮ ಒಂದು KCET ವಿದ್ಯಾರ್ಥಿಗಳು ಎಲ್ಲ ಒಂದು ಕೋರ್ಸ್ಗಳಲ್ಲಿ ಸೀಟ್ ಮಾತ್ರ ಹೆಚ್ಚಿಗೆ ಆಗುವ ಸಾಧ್ಯತೆ ತುಂಬಾ ಇದ್ದಾರೆ ನೋಡಿ. ನಿನ್ನೆ ಹಾಕಿರುವಂಥ KA ಡೈರೆಕ್ಟರ್ ವೀಡಿಯೋ ನೀವು ನೋಡಿದರೆ ನಿಮಗೆ ಗೊತ್ತಾಗ್ಬೋದು. ಯಾವುದೇ ಕಾರಣಕ್ಕೂ ನೀವು ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಬೇಡಿ. ಯಾಕಂದರೆ ಸಾಕಷ್ಟು ಸೀಟ್ಗಳಾದರೆ KE ಮುಖಾಂತರ ಅಡ್ಮಿಷನ್ ಆಗೋದ್ರಿಂದ ನಿಮ್ಮ ಎಲ್ಲ ಸೀಟ್ಗಳು KCETಲಿ ಆಲ್ಮೋಸ್ಟ್ ನೋಡಿ, ನಿಮ್ಮ ಒಂದು ಕಾಲೇಜಲ್ಲಿ ಏನಾದ್ರು 100 ಸೀಟ್ಸ್ ಇತ್ತಂದರೆ 45 ಸೀಟ್ಸ್ ಕೂಡ ನಿಮ್ಮ ಒಂದು KE ಥ್ರೂ ಅಡ್ಮಿಷನ್ ಆಗಬೇಕು. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಮ್ಯಾನೇಜ್ಮೆಂಟಲ್ ಸೀಟ್ ಏನಾದ್ರು ಅಡ್ಮಿಷನ್ ಆಗಿರಲಿಲ್ಲ ಅಂದರೆ ಅದು ಕೂಡ KE ಅಂಡರಲ್ಲೇ ಬರಬೇಕು. ನೋಡಿದ್ರಲ್ಲ, ಹೋದ ವರ್ಷ ಬರೀ MBBS ಸ್ಟೂಡೆಂಟ್ಸ್ಗೆ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಇನ್ನೊಂದು ಸರಿ ಬೇರೆ ಆ ವಿಡಿಯೋ ಹಾಕ್ತೀನಿ. ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಅಪ್ಲೋಡ್ ಒನ್ ಮೋರ್ ಟೈಮ್ ಅಂತ ಕಮೆಂಟ್ ಹಾಕಿ ಖಂಡಿತ ವೀಡಿಯೋನ ಹಾಕ್ತೀನಿ. ಏನಪ್ಪ ಅಂದರೆ, 4 ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ ಬೇಡ ಅನ್ನೋದಕ್ಕೆ 4 ವಿದ್ಯಾರ್ಥಿಗಳಿಗೆ ಇನ್ನೊಂದು ರೌಂಡ್ ಕೂಡ ನಡೆಸಿದ್ದಾರೆ. ಅದನ್ನ 4th ರೌಂಡ್ ಅಂತ ಕೂಡ ಅವರು ನೀಟಾಗಿ ಅದರಲ್ಲಿ ಎಕ್ಸ್ಪ್ಲೇನ್ ಅದನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳೋದು, ಎಲ್ಲ ಒಂದು ವಿದ್ಯಾರ್ಥಿಗೆ ಒಂದೇ ಒಂದು ವಿದ್ಯಾರ್ಥಿ ಕೂಡ ನಮ್ಮ ಒಂದು KEದಲ್ಲಿ ಮೋಸ ಆಗೋದಿಲ್ಲ. ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಮೋಸ ಆಗೋಕ್ಕೆ ನಮ್ಮ ಒಂದು KE ಡೈರೆಕ್ಟ್ರು ಬಿಡೋದಿಲ್ಲ. KE ಒಂದು ಪ್ರಾಧಿಕಾರ ಕೂಡ ಅದೇ ರೀತಿ ಇದೆ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ನೋಡಿ. KE ಮತ್ತು ಮೊದಲನೇದು KCET ಅಪ್ಡೇಟ್ ಹೇಳ್ತೀನಿ, ನೀಟ್ ಅಪ್ಡೇಟ್ ಕೂಡ ಹೇಳ್ತೀನಿ ನೋಡಿ. ಈ ವರ್ಷ GNM ಬೋರ್ಡ್ ಅನ್ನೋದನ್ನ ತೆಗಿತಾ ಇದ್ದಾರೆ. ಮತ್ತು ಯಾಕಂದ್ರೆ GNM ಬೋರ್ಡು ಅಷ್ಟೊಂದು ಹೊಸ್ಟಾಗಿದೆ, ಅಷ್ಟೊಂದು ಅವ್ರು ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಿಲ್ಲ. ಈ ಒಂದು ಕಾರಣದಿಂದ ಅದೇನಾದ್ರು ಅಲ್ಲಿರೋ ಸೀಟ್ಗಳು ಏನಾಗುತ್ತೆ, ಇವಾಗ BSc ನರ್ಸಿಂಗಿಗೆ ಆ್ಯಡ್ ಮಾಡ್ತಾರೆ. ನೋಡಿದ್ರಲ್ಲ, BSc ನರ್ಸಿಂಗ್ ಸೀಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂದರೆ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, KCET ಸ್ಟೂಡೆಂಟ್ಸು ಸಾಕಷ್ಟು ವಿದ್ಯಾರ್ಥಿಗಳಾದರೆ BSc ನರ್ಸಿಂಗ್ ಕೂಡ ಅಡ್ಮಿಷನ್ ಮಾಡಿಸ್ತಾರೆ. GNMಗೆ ಬರೋರು ಕೂಡ GNMಗೆ ಹೋಗ್ಬೇಕಂದ್ರೆ ಕೂಡ BSc ನರ್ಸಿಂಗ್ ಅಡ್ಮಿಷನ್ ಆಗೋದ್ರಿಂದ BSc ನರ್ಸಿಂಗ್ ಸೀಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಬೇರೆ ಒಂದು ಕೋರ್ಸಲ್ಲಿ ಸೀಟ್ ಇಲ್ಲಿ ಜಾಸ್ತಿ ಆಗೋದ್ರಿಂದ ಬೇರೆ ಒಂದು ಕೋರ್ಸ್ ಕೂಡ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಸ್ವಲ್ಪ ಸೀಟ್ ಇತ್ತಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಸ್ತಿ ಸೀಟ್ ಆಗೋದ್ರಿಂದ ಕಾಂಪಿಟೇಷನ್ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ. ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಹೊಸದಾಗಿ ಈ ವರ್ಷ 4 ಕಾಲೇಜ್ ಓಪನ್ ಆಗಿದೆ. ಮತ್ತು ಪ್ರತಿಯೊಂದು ಕಾಲೇಜಲ್ಲಿ ಸೀಟ್ ಕೂಡ ಇನ್ಕ್ರೀಸ್ ಆಗಿದ್ದಾವೆ. ಇದು ಒಂದು ಗಮನದಲ್ಲಿಟ್ಕೋಬೇಕು. KCET ವಿದ್ಯಾರ್ಥಿಗಳಿಗೆ ಈ ವರ್ಷವೂ ಸ್ವಲ್ಪ ಸೀಟ್ಸ್ಗಳು ಜಾಸ್ತಿ ಆಗೋದ್ರಿಂದ ಮತ್ತು ಕಾಲೇಜ್ ಕೂಡ ಜಾಸ್ತಿ ಆಗೋದ್ರಿಂದ ನಿಮಗೆ ಸೀಟು ಮತ್ತು ಸೀಟ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇದ್ದಾವೆ. ಇದೇ ಥರ ಎಲ್ಲ ಕೋರ್ಸ್ಗಳಲ್ಲಿ ಸೀಟ್ಗಳು ಜಾಸ್ತಿ ಆಗಿದ್ದಾವೆ, ಒಂದೊಂದು ಕೋರ್ಸ್ಗಳಲ್ಲಿ ಕಾಲೇಜ್ಗಳು ಜಾಸ್ತಿ ಆ್ಯಡ್ ಆಗಿದ್ದಾವೆ. ಈಗ ಮತ್ತೆ ಈಗ ಜಸ್ಟ್ ನೆಕ್ಸ್ಟ್ ಮೆಡಿಕಲ್ಗೆ ಬಂದರೆ ಏನಪ್ಪ ನೀಟ್ ಅಪ್ಡೇಟ್ ಅಂತಂದರೆ, ನೀಟ್ ವಿದ್ಯಾರ್ಥಿಗಳಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಅಂದರೆ, ಮೊದಲು ರಿಸಲ್ಟ್ ಅಂತ ಹೇಳ್ಬಿಡ್ತೀನಿ, ಆಮೇಲೆ ಸೀಟ್ ಬಗ್ಗೆ ಹೇಳ್ತೀನಿ ನೋಡಿ. ರಿಸಲ್ಟ್ ಆದರೆ ಆದಷ್ಟು ಬೇಗನೆ ಬರುತ್ತೆ ನಿಮಗೆ. ಯಾಕಂದರೆ ನಮ್ಮ ಒಂದು ಈಗ ಆಲ್ರೆಡಿ ಹೈಕೋರ್ಟ್ಗೆಲ್ಲ ಹೋಗಿತ್ತು, ಮದ್ರಾಸು ಮತ್ತು ಮಧ್ಯಪ್ರದೇಶದ ಅದೆಲ್ಲ ಕೇಸ್ ಎಲ್ಲ ಕ್ಲೋಸ್ ಆಗಿ ಆದಷ್ಟು ಬೇಗನೆ ರಿಸಲ್ಟ್ ಬಿಡ್ತೀವಿ ಅಂತ ನಾಟದವ್ರು ಹೇಳಿದ್ದಾರೆ, NT ಆದವ್ರು ಹೇಳಿದ್ದಾರೆ. ಇವಾಗ ಏನಪ್ಪ ಅಂದರೆ, ನೀವು ಕಂಬೈಂಡ್ ಆಗಿ KCET ನಡೆಯೋದ್ರಿಂದ ನೀಟ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೀಟ್ ವಿದ್ಯಾರ್ಥಿಗಳು ಯಾವ ಥರ ಇರ್ತದೆ ಅಂದರೆ, ನಾನು ಇಂಜಿನಿಯರಿಂಗು ಜಾಯ್ನ್ ಆಗ್ತಾ ಇರ್ತೀನಿ, ಇಲ್ಲಾಂದರೆ ಮೆಡಿಕಲ್ ಜಾಯ್ನ್ ಆಗ್ತೀನಿ. ಇಂಜಿನಿಯರಿಂಗ್ ಏನಾದರೂ ಟಾಪ್ ಕಾಲೇಜಲ್ಲಿ ಸಿಕ್ಕರೆ ಇಂಜಿನಿಯರಿಂಗ್ ಹೋಗ್ತೀನಿ, ಇಲ್ಲ ನನಗೆ ಮೆಡಿಕಲ್ ಸೀಟ್ ಬೇಕಂತ ಒಂದು ಸ್ವಲ್ಪ ವಿದ್ಯಾರ್ಥಿಗಳು ಇರ್ತಾರೆ, ಮೆಡಿಕಲ್ಗೆ ಹೋಗ್ತಾರೆ. ಈಗ ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಅವರೇನೋ ಸೆಕೆಂಡ್ ರೌಂಡಲ್ಲಿ ಇಲ್ಲ ಫಸ್ಟ್ ರೌಂಡಲ್ಲಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಹೋದರೆ ಆ ಒಂದು ವಿದ್ಯಾರ್ಥಿ ಮೆಡಿಕಲ್ ಸೀಟ್ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ನೀವೇನು ಮಾಡಬೇಕು, ಲಾಸ್ಟ್ 3rd ರೌಂಡು ಇಲ್ಲ ಸೆಕೆಂಡ್ ರೌಂಡ್ವರೆಗಾದರೂ ವೇಟ್ ಮಾಡಿ, ಸ್ಟಾರ್ಟಿಂಗ್ ರೌಂಡೇ ಹೋಗಿ ಅಡ್ಮಿಷನ್ ಆಗಬೇಡಿ. ಯಾಕಂದರೆ ಟಾಪ್ ಕಾಲೇಜು ಸಿಗ್ತಾ ಇರುತ್ತೆ, ಇಲ್ಲಾಂದರೆ ಯಾರಿಗೆ ಕಾಲೇಜ್ ಸಿಕ್ಕಿರಲ್ಲ ಅವ್ರಿಗಾದ್ರೂ ಕಾಲೇಜ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಲಾಸ್ಟ್ ರೌಂಡ್ವರೆಗೂ ವೇಟ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಸ್ಟಾರ್ಟಿಂಗ್ ಹೋಗಿ ಗಾಬರಿ ಆಗೋಕೋಬೇಡಿ. ಮೊದಲನೇದು, ನಿಮ್ಮ ಎಲ್ಲರಿಗೂ ಸೀಟ್ ಸಿಗುತ್ತೆ. ಮತ್ತು ಈ ವರ್ಷ ಸೀಟ್ ಕೂಡ ಜಾಸ್ತಿ ಆಗಿದ್ದಾವೆ. ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆದಷ್ಟು ಬೇಗನೆ ನೀಟ್ ರಿಸಲ್ಟ್ ಬರುತ್ತೆ, ವೆರಿಫಿಕೇಷನ್ ಸ್ಲಿಪ್ ಕೂಡ ಬಿಡ್ತಾರೆ, KCET ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದರಿಂದ ಎಲ್ಲ ಒಂದು ಸಾಧ್ಯತೆಗಳು ಬೇಗನೆ ಈಗ ಆಗುವಂಥ ಸಾಧ್ಯತೆ ಇದೆ. ಹುಡುಗರಿಗೆ ಗೊತ್ತು, ಸಾಕಷ್ಟು ವಿದ್ಯಾರ್ಥಿಗಳು ಬೇಜಾರಲ್ಲಿದ್ದಾರೆ. ಯಾಕಂದರೆ ತುಂಬ ದಿನಗಳಾಯಿತು ಸೆಕೆಂಡ್ PUC ಎಕ್ಸಾಮ್ ಬರೆದು, ಯಾವುದೇ ಕಾಲೇಜ್ ಇಲ್ಲ, ಮನೇಲೆ ಕೂತು ಬೋರ್ ಹೊಡಿತಿದೆ ಅಂತ ಹೇಳ್ತಿದ್ರೆ, ಇದೇ ನಿಮಗೆ ಈಗೇನು ಬೋರಿಂಗ್ ಟೈಮ್ ನಿಂತಿದ್ದಲ್ಲ, ಇದನ್ನು ನೀವು ಒಂದು ಸ್ವಲ್ಪ ಗುಡ್ ಟೈಮ್ ಮಾಡ್ಕೋಬೇಕು. ಯಾಕಂದರೆ ನೆಕ್ಸ್ಟ್ ನೀವು ಡಿಗ್ರಿ ಕಾಲೇಜಲ್ಲಿ ಜಾಯ್ನ್ ಆಗ್ತೀರಾ, ಅಲ್ಲಿ ನೀವು ಅನ್ಕೋತೀರಾ ಡಿಗ್ರಿಲಿ ಚೆನ್ನಾಗಿರ್ಬೋದು ಅಂತ, ಅಷ್ಟಕ್ಕಷ್ಟೇ. ಯಾಕಂದರೆ ಅಲ್ಲಿ ಕೂಡ ನಿಮ್ಮ ಒಂದು ಇಂಜಿನಿಯರಿಂಗ್ ಜಾಯ್ನ್ ಆದರೆ ಎಷ್ಟು ಇಂಜಿನಿಯರಿಂಗಲ್ಲಿ ಎಂಜಾಯ್ ಮಾಡಿದ್ರು ಅಷ್ಟೇ ನಿಮ್ಮ ಜೀವಗಳು ನೀಡ್ತಾರೆ. ಬರೀ ಇಂಜಿನಿಯರಿಂಗ್ ಅಲ್ಲ, ಎಲ್ಲ ಒಂದು ಕೋರ್ಸಲ್ಲಿ ಕೂಡ ಅಷ್ಟೇ. ನಿಮ್ಮ ಎಲ್ಲ ಒಂದು ಕೋರ್ಸಲ್ಲಿ ನೀವು ಅಲ್ಲಿ ಜಾಯ್ನ್ ಆದಮೇಲೆ ಕಾಲೇಜಲ್ಲಿ ಜಾಸ್ತಿ ವರ್ಕ್ ಇರುತ್ತೆ, ಆವಾಗ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಇವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಂಜಾಯ್ ಆದರೆ ಮಾಡ್ಕೊಳ್ಳಿ. ಮತ್ತು KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ನೀವು ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ ಆದರೆ ಯಥಾ ರಾಜ ತಥಾ ಪ್ರಜಾ, ನೀವು ಸೆಕೆಂಡ್ PUC ಯಾವ ಥರ ಹೋಗ್ತಿದ್ದು ಅದೇ ಥರ ಹೋಗಿ ಬರೋದು. ಆದರೆ ಸ್ವಲ್ಪ ಎಂಜಾಯ್ಮೆಂಟ್ ಆದರೆ ಖಂಡಿತ ಇರುತ್ತೆ. ಇಷ್ಟು ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಮುಂದೆ ಬರುವಂಥ ಡಿಗ್ರಿಲಿ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಜಸ್ಟ್ ಏನು ಬ್ರೋ ನೀವು KCET ಮಾಡಿ ಹೋಗ್ಬಿಡ್ತೀರಾ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಏನು ಉಪಯೋಗ ಅಂತ ಕೇಳ್ತೀರಾ ನೋಡಿ. ನಾನು ಚಾನಲ್ ಓಪನ್ ಮಾಡಿ ಜಸ್ಟ್ 4 ಮಂತ್ಸ್ ಆಗಿದೆ, ಆಲ್ರೆಡಿ ಇಷ್ಟು ಸಪೋರ್ಟ್ ಕೊಡ್ತಿದ್ದೀರಾ. ನಿಮಗೆ ಆದಷ್ಟು ಜಾಸ್ತಿ ಸಪೋರ್ಟ್ ಸಿಕ್ತಂದರೆ ನಾನು ಖಂಡಿತ ಡಿಗ್ರಿ ಬಗ್ಗೆ ಹೇಳ್ತೀನಿ, ಇಂಜಿನಿಯರಿಂಗ್ ಬಗ್ಗೆ ಹೇಳ್ತೀನಿ, ಅಗ್ರಿಕಲ್ಚರ್ ಬಗ್ಗೆ ಹೇಳ್ತೀನಿ, BS ನರ್ಸಿಂಗು ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಒಂದು ಅಪ್ಡೇಟ್ಸ್ ಆದರೆ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಅಂತ ಕೊಡ್ತಾ ಇರ್ತೀನಿ ನೋಡಿ. ಬರೀ ಜಸ್ಟ್ SSP ಸ್ಕಾಲರ್ಶಿಪ್ ಹೇಳಿದ್ರೆ ಬ್ರೋ ಅದು ಎಲ್ಲರೂ ಹೇಳ್ತಾರೆ ಅಂತ ಹೇಳ್ತಾರೆ. ಆದರೆ ಪ್ರೈವೇಟ್ ಬರುವಂಥ ಸ್ಕಾಲರ್ಶಿಪ್ ತುಂಬಾ ಇದ್ದಾವೆ. ಅದ್ರ ಬಗ್ಗೆ ಯಾವ ಒಂದು ಯೂಟ್ಯೂಬರ್ಸ್ ಆದರೆ ಹೇಳ್ತಿಲ್ಲ. ಅದ್ರ ಬಗ್ಗೆ ಆಗಿರುವಂಥ ಖಂಡಿತ 100% ಬರುವಂಥ ಟ್ರಸ್ಟೆಡ್ ಸ್ಕಾಲರ್ಶಿಪ್ ಆದರೆ ನಾನು ನಿಮಗೆ ಹೇಳ್ತಿರ್ತೀವಿ. ಅದಕ್ಕೋಸ್ಕರ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಆದರೆ ಈ ಚಾನಲ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಇಷ್ಟು ಹೇಳ್ತೀನಿ. ಸಿಗೋಣ ಗಾಯ್ಸ್. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್.